ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಶಂಕರ್. ಆಟೋ ಡ್ರೈವರ್ಗಳು ವ್ಯಾಪಾರ, ರೋಡ್ನಲ್ಲಿ ವ್ಯಾಪಾರ ಮಾಡುವಂಥವ್ರು, ಗಾಡಿ ಮೇಲೆ ಕೈಗಾಡಿ ಮೇಲೆ ವ್ಯಾಪಾರ ಮಾಡುವಂಥವ್ರು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡುವಂಥವ್ರು, ನೀವೇನಾದ್ರು ಇರೋ ದುಡ್ಡನ್ನ ಒಂದಷ್ಟು ಕೂಡಿಕ್ಕನ ಕೊನೆಗಾಲದಲ್ಲಿ ಆಗುತ್ತೆ, ಕಷ್ಟಕಾಲದಲ್ಲಿ ಆಗುತ್ತೆ ಅಂತ ಕೂಡಿಟ್ಟಿದ್ರೆ ಅಥವಾ ಇಕ್ಬೇಕು ಅನ್ನೋದಾದ್ರೆ ದಯವಿಟ್ಟು ಬಡ್ಡಿ ಆಸೆಗೆ ಚೀಟಿ ಆಗಲಿ ಬಡ್ಡಿಗಾಗ್ಲಿ ಯಾರಿಗೂ ಕೊಡೋಕೆ ಹೋಗಬೇಡಿ. ಸಂಬಂಧಿಕರು ಅಂತ ಮೊದಲು ನೀವು ಕೊಡ್ತು ಅಂತ ಹೇಳಿದ್ರೆ ಸಂಬಂಧಿಕರು ನಿಷ್ಠೂರ ಆಗದೆ ಈ ದುಡ್ಡು ಕಡೆ ಇಲ್ಲ. ಸಂಬಂಧಿಕರು ಯಾರೇ ಕೇಳಿದ್ರು ₹1 ದುಡ್ಡು ಕೊಡೋಕೆ ಹೋಗಬೇಡಿ. ದುಡ್ಡು ಕೇಳೋದಕ್ಕಿಂತ ಮುಂಚೆ ಇದ್ದಂತಹ ಬದ್ಧತೆ, ಇದ್ದಂತ ಮಾತು, ದುಡ್ಡು ಕೇಳಕ್ ಹೋದಾಗ ಅಥವಾ ಕೊಡಬೇಕು ಅಂದಾಗ ಜಗಳ ತಂದ್ಕೊಂಡು ಇಡೀ ಸಂಬಂಧನೇ ಒಡೆದೋಗುತ್ತೆ. ಹಂಗಾಗಿ ನೀವು ಯಾರಿಗೂ ಸಂಬಂಧಿಕರಿಗೆ ದುಡ್ಡು ಕೊಡಕ್ ಹೋಗಬೇಡಿ. ನಿಮ್ಮ ಹತ್ರ ಸಂಸಾರ ಜೀವನ ಎಲ್ಲ ಆಗಿ ಬಾಡಿಗೆ ಕಟ್ಟಿ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿ, ಮಕ್ಕಳಿಗೆ ಫೀಸ್ ಕಟ್ಟಿ, ಉಳಿಕೆ ಆದ್ರೆ ಏನಾದರೂ ಇಡಬೇಕು ಅನ್ನಿಸ್ತು ಅಂತ ಹೇಳಿದ್ರೆ ಒಂದು ಸೆಕ್ಯೂರಿಟಿ ಇದೆ, ನಿಮ್ಗೆ ಲೈಫ್ ಸೆಕ್ಯೂರಿಟಿ. ಅದು ನಿಮ್ಗೆ ಯಾರೂ ಮೋಸ ಮಾಡೋದಕ್ಕಾಗೋದಿಲ್ಲ, ಯಾರೂ ಮೋಸ ಆಗೋದಿಲ್ಲ. ಅಂತ ಕಡೆ ಹೂಡಿಕೆ ಮಾಡಿ. ನೀವು ಅಂತ ಕಡೆ 1,000ದಿಂದಲೂ ನೀವು ದುಡ್ಡನ್ನ ಕಟ್ಟಬಹುದು. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಯಾರೋ ಬಡ್ಡಿ ಆಸೆ 5% 10% ಬಡ್ಡಿ ಕೊಡ್ತಾರೆ ಅಂತ ಹೇಳಿ ಲಕ್ಷಗಟ್ಟಲೆ ಕೊಟ್ಟು ಕಳ್ಕೊಂಡು ಹೋಗಿರೋರು ಬೀದಿ ಪಾಲಾಗಿದ್ದಾರೆ. ಎಷ್ಟೋ ಜನಗಳ ಜೊತೆ ಚೀಟಿ ಹಾಕಿ, ಚೀಟಿ ಕಾಸು ಕೊಡದಲ್ಲೇ ಊರ್ ಬಿಟ್ಟು ಹೋಗಿದ್ದಾರೆ, ಸ್ಟೇಷನ್ಗೆ ಹೋಗಿದ್ದಾರೆ, ಸಿವಿಲ್ ಮ್ಯಾಟ್ರು ಅಂತ ಹೇಳ್ತಾರೆ. ಲಕ್ಷಾಂತರ ರೂಪಾಯಿ ಮೋಸ ಮಾಡಿರ್ತಾರೆ. ₹1 ಕೂಲಿ ಮಾಡಿ ಕೈಗಾಡಿನಲ್ಲೋ, ವ್ಯಾಪಾರದಲ್ಲೋ, ಆಟೋ ಓಡಿಸೋ ಅಥವಾ ಬೇರೆ ಬೇರೆ ಕೆಲಸಗಳು ಮಾಡಿ ಕೂಡಿಟ್ಟಿರೋ ಹಣನ ಚೀಟಿ ಅಂತ ಹಾಕಿ ಕಷ್ಟ ಕಾಲದಲ್ಲಿ ಚೀಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಚೀಟಿ ಹಾಕಿದವರು ಅವ್ರ ಷರತ್ತು, ಅವ್ರ ಕಂಡೀಷನ್ನು ತುಂಬಾ ಕಷ್ಟನೇ. ಅವ್ರು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಫಸ್ಟ್ 5ರಿಂದ 10 ಚೀಟಿ ಕರೆಕ್ಟ್ ಆಗಿ ಕೊಡ್ತಾರೆ. ಕೊನೆಗೆ 10 ಚೀಟಿ ಆದ್ಮೇಲೆ 15ನೇ ತಾರೀಕು ಕೊಡೋದು 25ನೇ ತಾರೀಕು ಕೊಡ್ತಾರೆ. 25ನೇ ತಾರೀಕು ಕೊಡೋದು 2 ತಿಂಗಳು ಬಿಟ್ಟು ಕೊಡ್ತೀನಿ, ಯಾರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಿಂಗೆ ಮಾಡ್ತಾ ಹೋಗಿ 20-25 ಚೀಟಿ ಆಗೋಷ್ಟರೊಳಗೆ ಲಕ್ಷಾಂತರ ರೂಪಾಯಿ ಎತ್ಕೊಂಡು ಊರೇ ಬಿಟ್ಟು ಹೊರಟೋತಾರೆ. ನೀವು ಬಂಬಳಿ ಬಾರಿಸ್ಕೊಬೇಕು. ನೀವು ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನ ನೀವು ಯಾಕೆ ಚೀಟಿ ಕಟ್ತೀರಿ? ಯಾಕೆ ಬಡ್ಡಿ ಆಸೆಗೆ ಬೀಳ್ತೀರಿ? ಮಾಡಕ್ ಹೋಗ್ಬೇಡಿ. ಇನ್ಮೇಲೆ ಘನ ಸರ್ಕಾರದವರು ಒಂದು ಸ್ಕೀಮ್ ತಂದಿದ್ದಾರೆ. ಅದು ಏನ್ ಸ್ಕೀಮ್ ಅಪ್ಪ ಅಂತ ಹೇಳಿದ್ರೆ, ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಿದ್ರೆ, ಬ್ಯಾಂಕುಗಳಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ಪರ್ಸೆಂಟೇಜ್ ಕಮ್ಮಿ ಬರ್ಬೋದು. ಅಲ್ಲಿ ₹10 ಕೊಡ್ತೀನಿ ಅಂತ ಹೇಳಿ ಇಲ್ಲಿ ₹2 ಕೊಡ್ಬೋದು. ನಿಮ್ ದುಡ್ಡಿಗೆ ನಿಮ್ಗೆ ಸೇಫ್ಟಿ ಇರುತ್ತೆ. ಕೊನೆಗಾಲದಲ್ಲಿ ಪೆನ್ಷನ್ ಬಂದಂಗೆ ಬರ್ತಾ ಇರುತ್ತೆ ನಿಮ್ಗೆ. ಕೊನೆಗಾಲದಲ್ಲಿ ಪೆನ್ಷನ್ ಯಾರಿಗೂ ಆಸರೆ ಆಗಿರ್ಬೇಕಾದ ಅವಶ್ಯಕತೆ ಇಲ್ಲ. ಯಾರಿಗೋ ಮಕ್ಕಳನ್ನ, ಸೊಸೈಟಿನ ನಂಬ್ಕೊಂಡು ಬದುಕಬೇಕು ಅಂತ ಆಸರೆ ಇರಲ್ಲ. ಕೊನೆಗಾಲದಲ್ಲಿ ನೀವು ಸತ್ತಂತ ಕಾಲಕ್ಕೆ ನಿಮ್ಮ ಶವ ಸಂಸ್ಕಾರ ಮಾಡಕ್ಕೂ ದುಡ್ಡು ಇಡ್ಲಿಲ್ಲ ಆದ್ರೆ ನಿಮಗ್ ಬೆಲೆ ಇರಲ್ಲ. ಮಕ್ಕಳು ಬೆಲೆ ಕೊಡಲ್ಲ, ಹೆಂಡತಿನೂ ಬೆಲೆ ಕೊಡಲ್ಲ, ಯಾರು ಬೆಲೆ ಕೊಡಲ್ಲ. ಹಂಗಾಗಿ ರೂಪಾಯಿನಲ್ಲಿ ₹10 ಲಾಭ ಬಂದ್ರೆ ₹8 ₹7 ಮನೆಗೆ ಖರ್ಚು ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಕೊಳ್ಳಿ. ₹2 ಸೇವ್ ಮಾಡಿ ನಿಮ್ಮ ಕೊನೆಗಾಲದಲ್ಲಿ ಮಾತ್ರೆಗೋ ಔಷಧಿ